ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಮೋನಿಶಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಗಾರ್ಲಿಕ್ ಪೊಟ್ಯಾಟೋಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆ ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆನ ಬೇಯಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಸ್ಮ್ಯಾಶ್ ಮಾಡ್ಕೊಳ್ಳುವಾಗ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಆಲೂಗಡ್ಡೆ ಒಂದು ಗಂಟು ಥರ ಅದು ಸಹ ಇರಬಾರ್ದು. ಆ ಥರ ಚೆನ್ನಾಗಿ ಎಲ್ಲ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಮ್ಯಾಶರ್ನ ಸಹಾಯದಿಂದ ಮಾಡ್ತಿದ್ದೀನಿ. ಕೈಯಲ್ಲೂ ಸಹ ಮಾಡ್ಬೋದು ಅಥವಾ ಒಂದು ಗ್ಲಾಸ್ನ ಸಹಾಯದಿಂದಲೂ ಸಹ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು. ಇದಾದಮೇಲೆ ನೋಡಿ, ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಆ 1 ಕಪ್ ಮೈದಾ ಹಿಟ್ಟನ್ನ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆಗೆ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಕಲಿಸ್ಕೋಬೇಕು. ನಾನು ಇದನ್ನು ಚಪಾತಿ ಹಸಿಟ್ಟು ಆ ಒಂದು ಹದದಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ನೋಡಿ, ನನಗಿಲ್ಲಿ 1 ಕಪ್ ಸಾಕಾಗಿದೆ. ನಿಮಗೆ ಇದಕ್ಕಿಂತ ಹೆಚ್ಚು ಬೇಕಾದರೆ ಹೆಚ್ಚಿನ ತಗೊಂಡು ನಾನಿಲ್ಲಿ ತೋರಿಸಿದ್ರಲ್ಲ ನೋಡಿ, ಈ ಥರ ಹಿಟ್ಟು ಬರಬೇಕು. ಈ ಥರ ನೀವು ಕಲಿಸ್ಕೊಳ್ಳಿ. ಇದಾದಮೇಲೆ ನೋಡಿ, ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಅಂದರೆ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿ ಅದನ್ನು ಒಂದು ಯಾವುದಾದ್ರು ಬಾಟಲ್ದು ಮುಚ್ಚಳನ ತಗೊಂಡು ಅದ್ರ ಮೇಲೆ ಒಂದು ಡಿಸೈನ್ ಥರ ಮಾಡ್ತಾಯಿದ್ದೀನಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆ ಡಿಸೈನ್ನ ಬೇಕಾದರೆ ಮಾಡ್ಬೋದು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಚಿಕ್ಕ ಚಿಕ್ಕ ಗಾತ್ರದ ಉಂಡೆಯನ್ನು ತಗೊಂಡು ಅದ್ರ ಮೇಲೆ ಮುಚ್ಚಳನ್ನು ಈ ಥರ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಇವಾಗೆಲ್ಲ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ನೀರನ್ನು ಬಿಸಿ ಆಗಕ್ಕಿಟ್ಟಿದ್ದೆ. ಒಂದು ಇದ್ರಲ್ಲಿ ನಾನೊಂದು 2 ಲೋಟ ನೀರು, ದೊಡ್ಡ ಲೋಟದಲ್ಲಿ 2 ಲೋಟ ಅಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಆ ನೀರಿಗೆ ಈಗ ನಾವು ಮಾಡ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಮತ್ತು ಮೈದಾ ಹಸಿಟ್ಟನ್ನ ಕಲಿಸ್ಕೊಂಡು ಅದನ್ನು ನಾವು ಇದಕ್ಕೆ ಹಾಕಿ ಇದರಲ್ಲಿ ಬೇಯಿಸ್ಕೋಬೇಕು. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟು ನೋಡಿ, ನಾವು ಹಾಕಿದಾಗ ಅದು ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ, ಅಂದರೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದು ಬೆಂದ ಆದಮೇಲೆ ಅದೆಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ. ನಾವು ಆಲೂಗಡ್ಡೆಯಲ್ಲಿ ಏನೇನೋ ರೆಸಿಪಿ ಮಾಡ್ತೀವಿ, ಬಜ್ಜಿ ಮಾಡ್ತೀವಿ ಅಥವಾ ಬೇರೆ ಸ್ನ್ಯಾಕ್ಸ್ ರೆಸಿಪಿಗಳು ಮಾಡ್ತೀವಿ. ಬಟ್ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ಮನೇಲಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಆಲೂಗಡ್ಡೆ ಎಲ್ಲ ಬೆಂದಿದೆ ಆಲ್ಮೋಸ್ಟು. ಅದನ್ನು ತೆಗೆದು ನಾವು ಏನು ಮಾಡಬೇಕು, ತಣ್ಣೀರಿಗೆ ಹಾಕಬೇಕು, ಅಂದರೆ ಐಸ್ ವಾಟರ್ಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ನೋಡಿ, ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ಎಣ್ಣೆ ಹಾಕಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನು ನಾನೆಲ್ಲ ಫಿಲ್ಟ್ರ್ ಮಾಡಿ ಇದನ್ನು ಐಸ್ ವಾಟರಲ್ಲಿ ಹಾಕಿದ್ದೀನಿ. ಅದಾದ ನಂತರ ಅದಕ್ಕೆ ನಾನು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಇವಾಗ. ಯಾಕಂದರೆ ನಾನು ಫಸ್ಟು ಆಲೂಗಡ್ಡೆ ಹಸಿಟ್ಟು ಕಲಿಸುವಾಗ ಒಂದ್ಸರಿ ಉಪ್ಪು ಹಾಕಿದ್ದೆ. ಅದಾದ ನಂತರ ಈಗ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಂಥ ಎಲ್ಲ ಒಂದು ಆಲೂಗಡ್ಡೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡುವಾಗ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ನೋಡೋದಕ್ಕೆ ಸಖತ್ ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ. ಈ ಥರ ಡಿಶ್ ನಾವು ಮನೇಲಿ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತ ಮನೇಲಿ ಮಾಡ್ಬೋದು, ತುಂಬ ಈಸಿ. ನೀವೇ ನೋಡಿದ್ರಲ್ಲ, ಹೆಚ್ಚು ಯಾವುದೇ ರೀತಿಯಾದ ಪದಾರ್ಥಗಳನ್ನು ಯೂಸ್ ಮಾಡದೆ ಬೇಗ ಕಡಿಮೆ ಸಮಯದಲ್ಲೂ ಸಹ ಆಗುತ್ತೆ. ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಮನೆಯ ಹುಡುಗಿ ಮೋನಿಶಾ. ನಮಸ್ಕಾರ.